ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸುಸ್ವಾಗತ. ಇವತ್ತು ನಾನು ಬೆಲ್ಜಿಯಂ ದೇಶದ ಸಂತ ಮರಿಯಮ್ಮನವರ ಪುಣ್ಯಕ್ಷೇತ್ರ ಬಾನು ಈ ಒಂದು ಸ್ಥಳದಲ್ಲಿ ನಿಂತಿದ್ದೀನಿ. ಇವತ್ತು ಈ ಒಂದು ಪುಟ್ಟ ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಮಾಡಲು ತುಂಬ ಇಚ್ಛಿಸ್ತೇನೆ. ಇಲ್ಲಿ ವಿಶೇಷವಾಗಿ ಇದರ ಒಂದು ಇತಿಹಾಸವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸಲು ತುಂಬ ತವಕದಿಂದ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇನೆ. ನೀವು ನನ್ನ ಎಡಭಾಗದಲ್ಲಿ ನೋಡಿದರೆ ಇಲ್ಲಿ ಒಂದು ಪುಟ್ಟದಾದಂತಹ ಮನೆಯನ್ನು ನೀವು ನೋಡ್ತೀರಾ. ಇಲ್ಲಿ ಈ ಮನೆಯಲ್ಲಿ ಮರಿಯ ಬೆಕೋ ಎಂಬಂತಹ ಒಬ್ಬ 11 ವರ್ಷದ ಬಾಲಕಿಗೆ ಮಾತೆ ಮರಿಯಮ್ಮನವರು ಕಾಣಿಸಿಕೊಂಡಂತಹ ಒಂದು ಪುಣ್ಯಕ್ಷೇತ್ರ. ಈ ಮನೆ ಮರಿಯ ಬೆಕೋ ಇವರಿಗೆ ಸೇರಿದ್ದು. ಈ 11 ವರ್ಷದ ಹುಡುಗಿ ಈ ಕಿಟಕಿಯ ಮುಖಾಂತರ ಹೊರಗಡೆ ನೋಡಿದಾಗ ಅಲ್ಲಿ ಮರಿಯಮ್ಮನವರು ಇವರಿಗೆ ದರ್ಶನವನ್ನು ನೀಡ್ತಾರೆ. ಮರಿಯಮ್ಮನವರು ಈ ಒಂದು ಸ್ಥಳದಲ್ಲಿ ಇದೇ ನಿಗದಿಪಡಿಸಿದಂತಹ ಈ ಸ್ಥಳದಲ್ಲಿ ಮರಿಯಮ್ಮನವರು ಆ ಪುಟ್ಟ ಬಾಲಕಿಗೆ 11 ವರ್ಷದ ಬಾಲಕಿಗೆ ದರ್ಶನವನ್ನು ನೀಡಿ ಅವರು ನಾವೆಲ್ಲರೂ ನೀನು ಪ್ರಾರ್ಥಿಸಬೇಕು, ನೀನು ನಂಬಬೇಕು, ನೀನು ವಿಶ್ವಾಸಿಸಬೇಕು ಅಂತ ಹೇಳಿ ಅವರನ್ನು ಉತ್ತೇಜನವನ್ನು ಮಾಡ್ತಾರೆ. ಆಗ ಈ ಬಾಲಕಿ ಹೊರಗಡೆ ಬಾ ಅಂತ ಹೇಳಿ ಆ ಬಾಲಕಿಯನ್ನು ಕರೀತಾರೆ. ಆಗ ಬಾಲಕಿಯ ತಾಯಿ ಆಕೆಯನ್ನು ಹೊರಗಡೆ ಹೋಗಲು ಬಿಡಲ್ಲ. ಆದರೆ ಆಕೆ ಈ ಒಂದು ಪವಿತ್ರ ಸ್ಥಳಕ್ಕೆ ಬಂದು ಅದನ್ನು ನೋಡುವಾಗ ಅಲ್ಲಿ ವಿಶೇಷವಾಗಿ ಅವರ ದರ್ಶನವನ್ನು ನೀಡ್ತಾರೆ. ಇದು 1953ನೇ ಇಸ್ವಿಯಲ್ಲಿ, ಕ್ಷಮಿಸಿ 1933ರಲ್ಲಿ ಜನವರಿ ತಿಂಗಳ 15ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 2ನೇ ತಾರೀಕಿನವರೆಗೆ ಸುಮಾರು 8 ಬಾರಿ ಈ ಮಾತೆ ಮರಿಯಮ್ಮನವರು ಈ ಬಾಲಕಿಗೆ ಕಾಣಿಸ್ಕೊಳ್ತಾರೆ. ಈ ಮುಂಚೆ ಈ ಬಾಲಕಿಯನ್ನು ಹೊರಗಡೆ ಕರೆದಾಗ ಅವರ ತಾಯಿ ಕಳಿಸೋಲ್ಲ. ತದನಂತರ ಈ ಬಾಲಕಿ ಇಲ್ಲಿರುವಂತಹ ಒಂದು ಪುಟ್ಟದಾದಂತಹ ಒಂದು ತೋಟದಲ್ಲಿ ಇರಬೇಕಾದ್ರೆ ಮಾತೆ ಮರಿಯಮ್ಮನವರು ಈಕೆಗೆ ದರ್ಶನವನ್ನು ನೀಡ್ತಾರೆ. ದರ್ಶನವನ್ನು ನೀಡಿ ಈಕೆಯನ್ನು ವಿಶ್ವಾಸಿಸು ಅಂತ ಹೇಳಿ ಆಕೆಯನ್ನು ಕರೀತಾರೆ. ಹೀಗೆ ಅವರು ನೀಡಿದಂತಹ ಒಂದು ಸಂದೇಶ ಈ ಬಾಲಕಿಗೆ ಏನು ಅಂತ ಹೇಳಿದ್ರೆ, ನೀನು ಪ್ರಾರ್ಥಿಸಬೇಕು, ವಿಶೇಷವಾಗಿ ನೀನು ಪ್ರಾರ್ಥಿಸಬೇಕು ಅಂತೇಳಿ. ಆ ಒಂದು ಸ್ಥಳ ಎಲ್ಲಿ ಮರಿಯಮ್ಮನವರು ಈ ಪುಟ್ಟ ಬಾಲಕಿಗೆ ಕಾಣಿಸ್ಕೊಂಡ್ರೋ ಆ ಒಂದು ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿಯಾಗಿ ಮರಿಯಮ್ಮನವರು ಆ ಬಾಲಕಿಗೆ ಕಾಣಿಸಿಕೊಂಡ್ರು ಎಂಬುದಾಗಿ ಇಲ್ಲಿ ನಿರ್ಮಿಸಲಾಗಿರುವಂತಹ ಈ ಒಂದು ಸ್ಥಳದಲ್ಲಿ ಮಾತೆ ಮರಿಯಮ್ಮನವರು ನೀವು ಅಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಆ ಒಂದು ಚಿತ್ರಣವನ್ನ ಇಲ್ಲಿ ಕಾಣ್ತಿರೋ ಅದೇ ರೀತಿಯಾಗಿ ಆ ಪುಟ್ಟ ಬಾಲಕಿಗೆ ಮಾತೆ ಮರಿಯಮ್ಮನವರು ಕಾಣಿಸಿಕೊಂಡ್ರು. ಅಲ್ಲಿ ಕಾಣಿಸಿಕೊಂಡದ್ದು ಇವರು ಯಾವ ಒಬ್ಬ ಮಾತೆ ಮರಿಯಮ್ಮನವರು ಅಂತ ಹೇಳಿ ನಾವೆಲ್ಲರೂ ಹೇಳಬೇಕಾದ್ರೆ ಆ ಮಾತೆ ಮರಿಯಮ್ಮನವರು ಆ ಪುಟ್ಟ ಬಾಲಕಿಗೆ ಹೇಳ್ತಾರೆ, ನಾನು ಬಡವರ ಮಾತೆ ಎಂಬುದಾಗಿ ಆಕೆಗೆ ಹೇಳ್ತಾರೆ. ಆದ್ದರಿಂದ ಬಡವರ ಮಾತೆ, ನೀನು ಇಲ್ಲಿ ಪ್ರಾರ್ಥಿಸಬೇಕು, ಹೆಚ್ಚಾಗಿ ಪ್ರಾರ್ಥಿಸಬೇಕು ಅಂತ ಹೇಳಿ ಆಕೆಗೆ ಸ್ವಾಗತವನ್ನು ನೀಡ್ತಾರೆ. ತದನಂತರ ಅವರು ಮತ್ತೆ ಅವರಿಗೆ ಈ ಪುಟ್ಟ ಬಾಲಕಿಗೆ ಕಾಣಿಸಿಕೊಂಡಾಗ ಮಗದೊಂದು ಸ್ಥಳದಲ್ಲಿ ನಾನು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನೀರಿನಲ್ಲಿ ತನ್ನ ಕೈಗಳನ್ನ, ಅದು ಐಸುಗಟ್ಟಿದಂತಹ ಹಿಮಗಟ್ಟಿದಂತಹ ನೀರಿನಲ್ಲಿ ತನ್ನ ಕೈಗಳನ್ನ ತಳ್ಳಿ ಪ್ರಾರ್ಥಿಸಲು ಕರೆಯನ್ನ ನೀಡುತ್ತಾರೆ. ಈ ಒಂದು ಕರೆಯ ಮುಖಾಂತರ ನಮಗೆಲ್ಲರೂ ಕೂಡ ಈ ಮಾತೆ ಮರಿಯಮ್ಮನವರು ಹೇಳುವಂಥದ್ದು, ನಾವು ಬಡವರಾದರೂ ಕೂಡ ಮಾತೆ ಮರಿಯಮ್ಮನವರು ನಮ್ಮ ಬಡತನದಲ್ಲಿ ಒಂದಾಗ್ತಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ. ಇಲ್ಲಿ ನೀವು ನೋಡ್ಬೋದು ಆ ಎಡ ಬಲಗಳಲ್ಲಿ ಇಲ್ಲಿ ನಡೆದಂತಹ ಅದ್ಭುತಗಳು. ಸಾಕಷ್ಟು ಜನರು ಕುಂಟ್ಕೊಂಡು ಬರ್ತಾರೆ, ಕುರುಡರು ಬರ್ತಾರೆ. ಸಾಕಷ್ಟು ಜನರು ಬಂದು ಇಲ್ಲಿ ಗುಣ ಹೊಂದಿ ಅವುಗಳನ್ನ ಇಲ್ಲಿ ಕಾಣಿಕೆಯಾಗಿ ಬಿಟ್ಟು ಹೋಗಿರುವಂಥದ್ದನ್ನ ನೀವು ಇಲ್ಲೆಲ್ಲ ಕಾಣುತ್ತೀರಾ. ಇಲ್ಲೆಲ್ಲರೂ ಕೂಡ ಇದೊಂದು ಪುಟ್ಟದಾದಂತಹ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಸಾಕಷ್ಟು ಜನರು ಇಲ್ಲಿಗೆ ಬಂದು ಪ್ರಾರ್ಥಿಸಿ ದೇವರ ಸಂದೇಶವನ್ನ, ಮಾತೆ ಮರಿಯಮ್ಮನವರ ಸಂದೇಶವನ್ನ ಹೊತ್ಕೊಳ್ತಾರೆ. ಈ ವಿಡಿಯೋವನ್ನು ವೀಕ್ಷಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು.